ಈಗಿನ ಕಾಲದಲ್ಲಿ 100% ಜನ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿಗೆ ಒಳಗಾಗುತ್ತಿದ್ದಾರೆ. ಈ ಮೂರಕ್ಕೂ ಬೇರೆ ಬೇರೆ ಅರ್ಥವಿದ್ದರೂ ಕೂಡ ಸಂಬಂಧ ಒಂದೇ. ಮೊದಲು ಒಂದನ್ನು ಅರ್ಥ ಮಾಡಿಕೊಳ್ಳಿ. ನೀವು ನಿಮ್ಮ ಸಮಸ್ಯೆಗಳಿಗೆ ಟೆನ್ಷನ್ ಮಾಡಿಕೊಂಡ ತಕ್ಷಣ ನಿಮ್ಮ ಸಮಸ್ಯೆ ಮುಗಿದು ಹೋಗುವುದಿಲ್ಲ. ನೀವು ಟೆನ್ಷನ್ ಮಾಡಿಕೊಂಡಷ್ಟು ನಿಮ್ಮ ಸಮಸ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ವಿಡಿಯೋದಲ್ಲಿ ನೀವು ಟೆನ್ಷನ್ ಮಾಡಿಕೊಳ್ಳದೆ ನಿಮ್ಮ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದನ್ನು ವಿವರವಾಗಿ ನೋಡೋಣ. ಅದು 1920 ಅಮೆರಿಕದಲ್ಲಿ ಹರ್ಲ್ ಪಿ ಹ್ಯಾನಿ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದರು. ಅವರು ತನ್ನ ಬಿಸ್ನೆಸ್ ಮತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ತುಂಬ ತಲೆ ಕೆಡಿಸಿಕೊಳ್ಳುತ್ತಿದ್ದರು. ಮನೆಯವರ ಜೊತೆ ಕೂಡ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅತಿಯಾದ ಯೋಚನೆಯಿಂದ ತನ್ನ ಆರೋಗ್ಯ ಕೂಡ ಹದಗೆಟ್ಟು ಹೋಯಿತು. ಅದರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಕಾಣಿಸಿಕೊಂಡಿತು. ಒಂದು ದಿನ ರಾತ್ರಿ ಹ್ಯಾನಿ ಮಲಗುವ ಸಮಯದಲ್ಲಿ ರಾತ್ರಿ ರಕ್ತವಾಂತಿಯಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು. ಡಾಕ್ಟರ್ ಹ್ಯಾನಿಯವರನ್ನು ಚೆಕಪ್ ಮಾಡಿ, ನಿಮ್ಮ ಆರೋಗ್ಯ ತುಂಬ ಕ್ಷೀಣಿಸಿದೆ, ನೀವು ನಿಮ್ಮ ದೇಹವನ್ನು ಕದಲಿಸದೆ ವಿಶ್ರಾಂತಿ ಪಡೆಯಬೇಕು ಎಂದು ಹೇಳಿದರು. ಮೊದಲು ಹ್ಯಾನಿಯವರ ತೂಕ 80 kg ಇದ್ದರೆ ಈ ಸಮಸ್ಯೆಯಿಂದ ಅವರ ತೂಕ 40 kgಗೆ ಇಳಿಯಬೇಕಾಯಿತು. ಹಾಸ್ಪಿಟಲ್ನಲ್ಲಿ ಹ್ಯಾನಿ ಕೇವಲ ಟ್ಯಾಬ್ಲೆಟ್ಸ್ ಮತ್ತು ಅರ್ಧ ಕಪ್ ಹಾಲನ್ನು ಮಾತ್ರ ಸೇವಿಸುತ್ತಿದ್ದರು. ಕೆಲವು ದಿನಗಳ ನಂತರ ಡಾಕ್ಟರ್ ಹ್ಯಾನಿಯವರಿಗೆ ನಿಮ್ಮ ಆರೋಗ್ಯ ಸುಧಾರಿಸುವುದು ತುಂಬ ಕಷ್ಟ ಎಂದು ಹೇಳಿದರು ಮತ್ತು ನೀವು ಇನ್ನು ಕೆಲವು ದಿನಗಳಲ್ಲಿ ಸಾವನ್ನಪ್ಪುತ್ತೀರಾ ಎಂದು ಹೇಳಿದರು. ಹ್ಯಾನಿಯವರಿಗೆ ಮೊದಲಿನಿಂದಲೂ ವರ್ಲ್ಡ್ ಟೂರ್ ಹೋಗಬೇಕೆಂಬ ಆಸೆ ಇತ್ತು. ಅದರಿಂದ ಹೆಂಗೂ ಕೂಡ ನಾನು ಸಾಯುತ್ತಿದ್ದೇನೆ, ಅದರಿಂದ ನನ್ನ ಆಸೆಯನ್ನಾದರೂ ನೆರವೇರಿಸಿಕೊಳ್ಳಬೇಕೆಂದು ಹ್ಯಾನಿ ಡಾಕ್ಟರ್ ಬಳಿ ನಾನು ವರ್ಲ್ಡ್ ಟೂರ್ ಹೋಗಬೇಕೆಂದು ಕೊಂಡಿದ್ದೇನೆ ಎಂದು ಹೇಳಿದರು. ಅದಕ್ಕೆ ಡಾಕ್ಟರ್ ತುಂಬ ಶಾಕ್ ಆದರು. ನೀವು ಅರ್ಧ ದೂರದಲ್ಲೇ ಸಾವನ್ನಪ್ಪುತ್ತೀರಾ ಎಂದು ಎಚ್ಚರಿಸಿದರು. ಆದರೂ ಕೂಡ ಹ್ಯಾನಿ ವರ್ಲ್ಡ್ ಟೂರ್ ಹೋಗಬೇಕೆಂದು ನಿರ್ಧರಿಸಿ SS ಪ್ರೆಸಿಡೆಂಟ್ ಎಂಬ ಹಡಗನ್ನು ಹತ್ತಿದರು ಮತ್ತು ತನ್ನ ಜೊತೆ ಒಂದು ಶವಪೆಟ್ಟಿಗೆಯನ್ನು ಕೂಡ ತೆಗೆದುಕೊಂಡು ಹೋದರು. ತಾನು ಹಡಗಿನಲ್ಲಿ ಏನಾದರೂ ಸಾವನ್ನಪ್ಪಿದರೆ ನನ್ನ ದೇಹವನ್ನು ಶವಪೆಟ್ಟಿಗೆಯಲ್ಲಿ ಇರಿಸಿ ಟೂರ್ ಮುಗಿದ ಮೇಲೆ ದೇಹವನ್ನು ತನ್ನ ಫ್ಯಾಮಿಲಿಗೆ ಒಪ್ಪಿಸುವಂತೆ ಹಡಗಿನ ಮ್ಯಾನೇಜ್ಮೆಂಟ್ ಬಳಿ ಅಗ್ರಿಮೆಂಟ್ ಮಾಡಿಕೊಂಡರು. ಹಡಗಿನಲ್ಲಿ ತನ್ನ ಪ್ರಯಾಣ ಆರಂಭಗೊಂಡಿತು. ಕೆಲವು ದಿನಗಳ ನಂತರ ಡಾಕ್ಟರ್ ಹೇಳಿದ ಮೆಡಿಸಿನನ್ನು ಕೂಡ ಹ್ಯಾನಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದರು. ತನಗೆ ಇಷ್ಟ ಬಂದ ಆಹಾರವನ್ನು ಸೇವಿಸಿದರು. ಹಡಗಿನಲ್ಲಿ ತುಂಬಾ ಸಂತೋಷವಾಗಿ ಹೊಸ ಹೊಸ ವ್ಯಕ್ತಿಗಳ ಜೊತೆ ಸೇರಿ ಹಾಡು ಮತ್ತು ಡ್ಯಾನ್ಸ್ ಮಾಡಿ ಸಂತೋಷವಾಗಿ ದಿನಗಳನ್ನು ಕಳೆದರು. ಹಡಗು ಒಂದು ಪ್ರಾಂತ್ಯವನ್ನು ತಲುಪಿದಾಗ ಅಲ್ಲಿ ಜನರು ಹಸುವಿನಿಂದ ಬಳಲುತ್ತಿದ್ದನ್ನು ನೋಡಿ, ಇದಕ್ಕೆ ಹೋಲಿಸಿಕೊಂಡರೆ ನನ್ನ ಸಮಸ್ಯೆಗಳು ತುಂಬ ಚಿಕ್ಕದು ಎಂದು ಹ್ಯಾನಿ ಅಂದುಕೊಂಡರು ಮತ್ತು ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ತುಂಬ ಸಕ್ಸಸ್ಫುಲ್ ಆಗಿ ವರ್ಲ್ಡ್ ಟೂರ್ ಮುಗಿಸಿಕೊಂಡ ಬಂದ ಹ್ಯಾನಿ ತನ್ನ ಮನೆಯನ್ನು ತಲುಪಿದರು ಮತ್ತು ತನ್ನ ಬಿಸ್ನೆಸ್ ಅನ್ನು ಆರಂಭಿಸಿದರು ಮತ್ತು ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳುವುದನ್ನು ಕೂಡ ನಿಲ್ಲಿಸಿದರು. ಮತ್ತೆ ಅವರಿಗೆ ಅಲ್ಸರ್ ಯಾವಾಗಲೂ ಕೂಡ ಕಾಣಿಸಿಕೊಳ್ಳಲಿಲ್ಲ. ನಾವು ಇದನ್ನು ಸರಿಯಾಗಿ ಗಮನಿಸಿದರೆ ಹ್ಯಾನಿಯವರು ತಮ್ಮ ಸಮಸ್ಯೆಯಿಂದ ಹೊರಬರಲು ಈ 3 ಸ್ಟೆಪ್ಗಳನ್ನು ಪಾಲಿಸಿದರು. ಮೊದಲನೆಯದು, ಆಸ್ಕ್ ಯುವರ್ ಸೆಲ್ಫ್ ವಾಟ್ ಈಸ್ ದ ವರ್ಸ್ಟ್ ಥಿಂಗ್ ಪಾಸಿಬಲಿ ಹ್ಯಾಪನ್. ಮೊದಲು ತನಗಿರುವ ಸಮಸ್ಯೆಯಿಂದ ಏನಾಗಬಹುದು ಎಂದು ಪ್ರಶ್ನಿಸಿಕೊಂಡರು. ಇದಕ್ಕೆ ಉತ್ತರ ಸಾವು. ಪ್ರಿಪೇರ್ ಟು ಅಕ್ಸೆಪ್ಟ್ ಇಟ್ ಇಫ್ ಯು ಹ್ಯಾವ್ ಟು. ನನಗೆ ಅಲ್ಸರ್ನಿಂದ ಸಾವನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡರು ಮತ್ತು ಅದನ್ನು ನಂಬಿದರು. ಕಾಲ್ಮ್ಲಿ ಪ್ರೊಸೀಡ್ ಆ್ಯಂಡ್ ಇಂಪ್ರೂವ್ ಆನ್ ದ ವರ್ಸ್ಟ್. ತುಂಬ ತಲೆಕೆಡಿಸಿಕೊಳ್ಳದೆ ಇರುವಷ್ಟು ದಿನ ಸಂತೋಷವಾಗಿರಬೇಕೆಂದು ನಿರ್ಧರಿಸಿದರು. ತನ್ನ ಆಸೆಯಂತೆ ವರ್ಲ್ಡ್ ಟೂರ್ ಹೋದರು ಮತ್ತು ಅದನ್ನು ಯಶಸ್ವಿಯಾಗಿ ಮುಗಿಸಿ ತನಗಿರುವ ಸಮಸ್ಯೆಯನ್ನು ಕೂಡ ದೂರವಾಗಿಸಿಕೊಂಡರು. ಈ 3 ಸ್ಟೆಪ್ ಉಪಯೋಗಿಸಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಯಾವ ರೀತಿ ಹೊರಬರುವುದು ಎಂದು ಒಂದು ಉದಾಹರಣೆ ಮೂಲಕ ನೋಡೋಣ. ಎಕ್ಸಾಂಪಲ್, ನೀವೊಂದು ಇಂಟರ್ವ್ಯೂಗೆ ಹೋಗುತ್ತಿದ್ದೀರಾ ಎಂದು ಅಂದುಕೊಳ್ಳಿ. ಸ್ಟೆಪ್ 1, ನೀವೇನಾದರೂ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲಿಲ್ಲ ಎಂದರೆ ಏನಾಗಬಹುದು? ನಿಮಗೆ ಜಾಬ್ ಸಿಗುವುದಿಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಬೈಯಬಹುದು. ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನು ಆಗಲು ಸಾಧ್ಯವಿಲ್ಲ. ಸ್ಟೆಪ್ 2, ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲಿಲ್ಲ ಎಂದರೆ ನಿಮಗೆ ಜಾಬ್ ಸಿಗುವುದಿಲ್ಲ. ಅದಕ್ಕಿಂತ ಹೆಚ್ಚು ಬೇರೆ ಏನೋ ಆಗಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಸ್ಟೆಪ್ 3, ಅನವಶ್ಯಕವಾಗಿ ಪದೇ ಪದೇ ಇಂಟರ್ವ್ಯೂ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಾನ್ಫಿಡೆನ್ಸ್ನಿಂದ ಇಂಟರ್ವ್ಯೂನನ್ನು ಅಟೆಂಡ್ ಮಾಡಿ. ಸೊ ಈ 3 ಸ್ಟೆಪ್ಪನ್ನು ನೀವು ಸಮಸ್ಯೆಗಳಿಂದ ಹೊರಬರಲು ಉಪಯೋಗಿಸಿ ಮತ್ತು ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳುವುದನ್ನು ನಿಲ್ಲಿಸಿ. ಈ ಮಾಹಿತಿ ನಿಮಗೆ ಡೇಲ್ ಕಾರ್ನೆಗಿ ಅವರು ಬರೆದಿರುವ ಹೌ ಟು ಸ್ಟಾಪ್ ವರಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಎಂಬ ಪುಸ್ತಕದ್ದು. ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿ ಮತ್ತು ಬುಕ್ ಸಮ್ಮರಿ ನಿಮಗೋಸ್ಕರ ನಮ್ಮ ಚಾನಲ್ನಲ್ಲಿ ಸಿಗುತ್ತದೆ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಆ್ಯಂಡ್ ಫ್ಯಾಬುಲಸ್ ಡೇ.